ಗಣಿನಾಡು ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಗಲಭೆ ಆಗಿತ್ತು. 28 ವರ್ಷದ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಗುಂಡು ತಗುಲಿ ಬಲಿಯಾಗಿದ್ದ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. 3 ದಿನದಲ್ಲಿ ಪ್ರಕರಣದ ಸಮಗ್ರ ವರದಿಯನ್ನ ಐಜಿಪಿ ಹರ್ಷ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಬಳ್ಳಾರಿ ಎಸ್ಪಿ ಸುಮನಾ ಅವರಿಗೆ ಈ ಸೂಚನೆಯನ್ನ ಐಜಿಪಿ ಹರ್ಷ ಅವರು ಕೊಟ್ಟಿರುವಂತದ್ದು. ಈವರೆಗೂ ತನಿಖೆಯನ್ನು ಬಿಟ್ಟು ಎಲ್ಲ ಆಯಾಮಗಳಲ್ಲೂ ಕೂಡ ಪರಿಶೀಲಿಸಿ ವರದಿಯನ್ನು ಕೊಡುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಇದು ರಾಜಕೀಯ ರಾಡಿ ಕೂಡ ಆಗಿದೆ. ಒಂದು ಕಡೆ CBI ಇನ್ವೆಸ್ಟಿಗೇಷನ್ ಆಗಬೇಕು ಅಂಥೇಳಿ ಗಾಲಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಆದಿಯಾಗಿ BJP ನಾಯಕರುಗಳು ಪಟ್ಟನ್ನು ಹಿಡಿದಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಕಾಂಗ್ರೆಸ್ಸಿಗರನ್ನು ರಕ್ಷಿಸುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಇದು ಸಹಜವಾಗಿಯೇ ಸರ್ಕಾರಕ್ಕೂ ಕೂಡ ಇಕ್ಕಟ್ಟನ್ನು ಸೃಷ್ಟಿ ಮಾಡಿದೆ. ಜೊತೆಗೆ ಪೊಲೀಸರಿಗೂ ಕೂಡ ಒಂದು ಹೊಸ ಟೆನ್ಷನ್ ಅನ್ನು ತಂದಿಟ್ಟಿದೆ. ಹಾಗಾಗಿ ಈ ರೀತಿಯ ಹೈ ಪ್ರೊಫೈಲ್ ಕೇಸನ್ನು ಆದಷ್ಟು ಬೇಗ ಸುಖಾಂತ್ಯ ಕಾಣಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಬೆಳವಣಿಗೆಗಳು. ವಿಡಿಯೋದಲ್ಲಿ ಕಾಣಿಸಿಕೊಂಡಂತಹ ಅರ್ಧಕ್ಕರ್ಧ ಜನ ಬಳ್ಳಾರಿಯವರು ಅಲ್ವಾ? ಆಂಧ್ರ ಮತ್ತು ತೆಲಂಗಾಣದಿಂದ ಸಾಕಷ್ಟು ಮಂದಿ ಬಂದಿದ್ರ ಗಲಾಟೆಗಾಗಿನೇ ಬ್ಯಾನರ್ ಕಟ್ಟಲು ಹೊರಗಿನಿಂದ ಹಲವರು ಬಂದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಗಲಾಟೆಯಲ್ಲಿ ಭಾಗಿಯಾದವರ ಬಗ್ಗೆ ಸ್ಥಳೀಯರಿಗೂ ಕೂಡ ಮಾಹಿತಿಯ ಕೊರತೆ ಇದೆ. 10 ಹಲವು ಆಯಾಮದಲ್ಲಿ ತನಿಖೆಯನ್ನು ಪೊಲೀಸರು ಕೈಗೆತ್ತಿಕೊಂಡಿದ್ದಾರೆ. 15 ದಿನದ ಟವರ್ ಲೊಕೇಶನ್ನು CDR ಅನ್ನು ಸಂಗ್ರಹಿಸಿದ್ದಾರೆ ಪೊಲೀಸರು. ಆಂಧ್ರ ತೆಲಂಗಾಣದಲ್ಲೂ ಕೂಡ ಒಂದು ಸ್ಪೆಷಲ್ ಟೀಮ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಅನಾಲಿಸಿಸ್ಗೆ ಅಂತಲೇ 3 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಬೆಂಗಳೂರು FSL ಟೀಮ್ನಿಂದಲೂ ಕೂಡ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಗಲಭೆಗೆ ಕಾರಣ, ಗಲಭೆ ಮಾಡಿದ್ಯಾರು, ಅದರ ಹಿಂದಿನ ಉದ್ದೇಶ ಏನು ಎಲ್ಲವೂ ಕೂಡ ಗೊತ್ತಾಗಬೇಕಿದೆ. ಹಾಗಾಗಿಯೇ ಇದರಿಂದ ಆಚೆಗೂ ಕೂಡ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇರುವಂಥದ್ದು. ಹೇಳಿ ಕೇಳಿ ತೆಲಂಗಾಣ ಆಂಧ್ರದಲ್ಲಿ ರಾಜಕಾರಣ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ನೋಡಿರ್ತೀವಿ. ಅದರ ಪರಿಣಾಮ ಏನಾದರೂ ಬಳ್ಳಾರಿ ಮೇಲೆ ಬೀರಿತ್ತಾ ಈ ಗಲಭೆ ಮೇಲೆ ಅನ್ನೋದರ ಕುರಿತು ಕೂಡ ತನಿಖೆ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನರಸಿಂಹಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ನಿಜಕ್ಕೂ ಕೂಡ ಈಗ ಪೊಲೀಸರಿಗೆ ಇದು ಹೊಸ ಟೆನ್ಷನ್ ಅನ್ನು ತಂದಿಟ್ಟಿದೆ. ಈ ವಿಚಾರದಲ್ಲಿ ಈಗ ಪೊಲೀಸರು ಯಾವ ರೀತಿಯ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ, ಇದನ್ನ ಒಂದು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗೋದಕ್ಕೆ ಏನೆಲ್ಲ ಪ್ರಯತ್ನಗಳಾಗ್ತಾ ಇದೆ ಅಂತ ಹೇಳಿ? ಪ್ರೇಮ್, ಬಳ್ಳಾರಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೊಸ ಐಜಿಪಿಯನ್ನ, ಬಳ್ಳಾರಿ ರೇಂಜ್ ಐಜಿಪಿಯನ್ನಾಗಿ ಹರ್ಷ ಅವರನ್ನ ಮತ್ತೆ ಬಳ್ಳಾರಿ SP ಯನ್ನಾಗಿ ಸುಮನಾ ಅವರನ್ನ ಸರ್ಕಾರ ನೇಮಕ ಮಾಡಿದೆ. ಯಾವಾಗ ಈ ಇಬ್ಬರು ಚಾರ್ಜ್ ಅನ್ನ ತೆಗೆದುಕೊಂಡ್ರು, ಈಗಾಗಲೇ IG SP ಅವರಿಗೆ ಸೂಚನೆಯನ್ನ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಈವರೆಗಿನ ತನಿಖೆಯನ್ನ ಹೊರತುಪಡಿಸಿ 3 ದಿನಗಳ ಒಳಗಾಗಿ ಒಂದು ರಿಪೋರ್ಟ್ ಅನ್ನ ಕೊಡಿ, ತನಿಖೆಯ ಬೇರೆ ಆಯಾಮಗಳೇನಿದೆ ಅದರ ರಿಪೋರ್ಟ್ ಅನ್ನ ಕೊಡಿ ಅನ್ನೋ ಮಟ್ಟಿಗೆ ಒಂದು ವರದಿಯನ್ನ ಕೇಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಪ್ರಮುಖವಾಗಿ ಅವತ್ತು ಬಳ್ಳಾರಿಯ ಗಲಾಟೆಯ ವಿಡಿಯೋಗಳನ್ನ ಪೊಲೀಸರು ವೀಕ್ಷಣೆ ಮಾಡಿದಂತಹ ಸಂದರ್ಭದಲ್ಲಿ ಸ್ಥಳೀಯರನ್ನ ಹೊರತುಪಡಿಸಿ ಬೇರೆಯವರು ಕೂಡ ಆ ಗಲಭೆಯಲ್ಲಿ ಭಾಗಿಯಾಗಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿಯೇ ವಾಲ್ಮೀಕಿ ಜಯಂತಿ ಹಿನ್ನೆಲೆಯಲ್ಲಿ ಆಂಧ್ರ ಮತ್ತೆ ತೆಲಂಗಾಣದಿಂದ ಬೇರೆ ಬೇರೆಯವರು ಬಂದಿದ್ರ, ಹೊರಗಿನ ವ್ಯಕ್ತಿಗಳು ಈ ಒಂದು ಗಲಾಟೆಗೆ ಕೈ ಜೋಡಿಸಿದ್ರ ಅನ್ನೋ ಅನುಮಾನ ಸಹಜವಾಗಿ ಮೂಡ್ತಿದೆ. ಹೀಗಾಗಿಯೇ ಕಳೆದ 15 ದಿನಗಳ ಟವರ್ ಲೊಕೇಶನ್ ಮತ್ತೆ CDR ಅನ್ನ ತೆಗೆಯೋದಕ್ಕೂ ಕೂಡ ಸೂಚನೆಯನ್ನ ಕೊಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಬಹುತೇಕ ಗಲಭೆಯಲ್ಲಿ ಭಾಗಿಯಾದಂತವರು ಸುಮಾರು 25ಕ್ಕೂ 26ಕ್ಕೂ ಹೆಚ್ಚು ಜನ ಏನಿದ್ರು ಅವರು ಅರೆಸ್ಟ್ ಆಗಿದ್ರು. ನಿನ್ನೆ ಅವ್ರಿಗೆ ಜಾಮೀನು ಕೂಡ ಸಿಕ್ಕಿತ್ತು. ಯಾರು ಇನ್ನೂ ಕೂಡ ಅರೆಸ್ಟ್ ಆಗಿಲ್ವೋ ಅಥವಾ ಗಲಭೆಯ ಹಿಂದಿನ ಪ್ರಮುಖ ಕಾರಣ ಏನು ಇದನ್ನ ಹೊರಗೆ ತೆಗೆಯಬೇಕಾಗಿದೆ. ಹೀಗಾಗಿ IGP SP ಅವರಿಗೆ ಹೊಸದಾಗಿ ತನಿಖೆಯನ್ನ ನಡೆಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಥ್ಯಾಂಕ್ ಯು ನರಸಿಂಹಮೂರ್ತಿ, ತಮ್ಮೆಲ್ಲ ಮಾಹಿತಿಗಾಗಿ.